ತನ್ನ ಜನ್ಮಕ್ಕೆ ಕಾರಣನಾದ ಸೃಷ್ಟಿಕರ್ತನ ಹೆಸರನ್ನೇ ಬದಲಾಯಿಸಿದ ಪತ್ರಕರ್ತನೊಬ್ಬ ವೇದಿಕೆಯ ಮೇಲೆ ನಿಂತು ಬುರುಡೆ ಭಾಷಣಗಳನ್ನು ಮಾಡ್ತಾ ಇದ್ದ. ಏನಂತ ಭಾಷಣಗಳನ್ನು ಮಾಡ್ತಾ ಇದ್ದ? ಒಬ್ಬ ಪತ್ರಕರ್ತನಾದಂಥವನು ಯಾವುದೇ ಕಾರಣಕ್ಕೂ ಎಂದಿಗೂ ಯಾವತ್ತಿಗೂ ಒಂದು ರಾಜಕೀಯ ಪಕ್ಷದ ಪರವಾಗಿ ಒಂದು ಧರ್ಮದ ಪರವಾಗಿ ಕೆಲಸವನ್ನು ಮಾಡಲೇಬಾರದು ಅಂತ ಹೇಳ್ತಾ ಇದ್ದ. ಅದೇ ಪತ್ರಕರ್ತ ದಾವಣಗೆರೆಯ ಉಪಚುನಾವಣೆಯ ಪ್ರಚಾರದ ವೇಳೆಯಲ್ಲಿ ವೇದಿಕೆಯ ಮೇಲೆ ನಿಂತು ಕಾಂಗ್ರೆಸ್ ಪಕ್ಷದವರಿಗೆ ಮುಸಲ್ಮಾನರ ಅವಶ್ಯಕತೆ ಇದೆ, ಮುಸಲ್ಮಾನರಿಗೆ ಕಾಂಗ್ರೆಸ್ ಪಕ್ಷದ ಅವಶ್ಯಕತೆಯೇ ಇಲ್ಲ, ಕಾಂಗ್ರೆಸ್ ಪಕ್ಷದವರು ನೀಡುವಂತಹ ಹಣವನ್ನು ನೀವೆಲ್ಲ ತೆಗೆದುಕೊಳ್ಳಿ, ಕಾಂಗ್ರೆಸ್ ಪಕ್ಷದವರು ನೀಡುವಂತಹ ಹಣವನ್ನು ತೆಗೆದುಕೊಂಡು ನೀವೆಲ್ಲ ಅಂದರೆ ಮುಸಲ್ಮಾನರೆಲ್ಲ SDPI ಪಕ್ಷಕ್ಕೆ ಮತವನ್ನು ನೀಡಿ ಅಂತ ಭಾಷಣವನ್ನು ಮಾಡಿದ್ದ. ಇದು ಯಾವ ರೀತಿಯಾದಂತಹ ಎಥಿಕಲ್ ಜರ್ನಲಿಸಮ್ ಅಂತ ನನಗಂತೂ ಅರ್ಥ ಆಯ್ತಿಲ್ಲ. ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋದು, ಒಂದು ಮತದ ಪರವಾಗಿ ಕೆಲಸವನ್ನು ಮಾಡೋದು, ನಂತರ ಸಮಾಜದ ಮುಂದೆ ಬಂದು ನಾನೊಬ್ಬ ಎಥಿಕಲ್ ಜರ್ನಲಿಸ್ಟ್ ಅಂತ ಹೇಳ್ಕೊಳ್ಳೋದು. ಅಬ್ಬಬ್ಬಬ್ಬಬ್ಬಬ್ಬ! ಈ ಪತ್ರಕರ್ತ ಎಂತಹ ಕೆಲಸವನ್ನು ಮಾಡಿದ್ದ ಅಂದರೆ, ನನ್ನದೊಂದು ವಿಡಿಯೋ ತುಣುಕನ್ನು ತೆಗೆದುಕೊಂಡು ನಾನು ಮಾತಾಡಿರುವಂತಹ ವಿಡಿಯೋ ತುಣುಕನ್ನು ತೆಗೆದುಕೊಂಡು ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರ ಫೋಟೋ ಹಾಕಿ ನಾನು ಯೋಗಿ ಆದಿತ್ಯನಾಥ್ ಅವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀನಿ ನೋಡಿ, ಇಲ್ಲೊಬ್ಬ ಶ್ರೀಕಾಂತ್ ಶೆಟ್ಟಿ ಹಿಂದೂ ವಿರೋಧಿ ಯೋಗಿ ಆದಿತ್ಯನಾಥ್ ಅವರಿಗೆ ಬೈತಾ ಇದ್ದೇನೆ ಅಂತೆಲ್ಲ ತೋರಿಸಿ ಈ ವಿಡಿಯೋವನ್ನು ಯೋಗಿ ಆದಿತ್ಯನಾಥ್ ಅವರಿಗೆ ತಲುಪುವ ರೀತಿಯಾಗಿ ಶೇರ್ ಮಾಡಿ ಅಂತೆಲ್ಲ ಈತನ ಪೇಜ್ನಲ್ಲಿ ಈತನೇ ಎಡಿಟ್ ಮಾಡಿಕೊಂಡು ಶೇರ್ ಮಾಡಿಕೊಂಡಿದ್ದ. ಈ ರೀತಿಯಾಗಿ ಶೇರ್ ಮಾಡಿಕೊಂಡು ವಿಡಿಯೋಗಳನ್ನು ಎಡಿಟ್ ಮಾಡಿಕೊಂಡು ಈ ರೀತಿಯಾದಂತಹ ಕೆಲಸವನ್ನು ಮಾಡುವಂಥವರು ಎಥಿಕಲ್ ಜರ್ನಲಿಸ್ಟ್ಗಳ. ನಾವಂತೂ ಯಾವುದೇ ರೀತಿಯಾಗಿ ಜರ್ನಲಿಸ್ಟ್ಗಳಲ್ಲಪ್ಪ. ನಾವು ಯಾವುದೋ ಒಂದು ವಿದೇಶಿ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ಹೈಟೆಕ್ ಕೂಲಿ ಕಾರ್ಮಿಕರು, ಹೈಟೆಕ್ ಕೂಲಿ ಕಾರ್ಮಿಕರುಗಳು ನಾವೆಲ್ಲ. ನಮಗೆ ಜರ್ನಲಿಸಮ್, ಎಥಿಕಲ್ ಎಥಿಕ್ಸ್ ನಮಗೆ ಇವ್ಯಾವೂ ಸಹ ಗೊತ್ತಿಲ್ಲ. ಈತನ ಕೆಲವೊಂದಷ್ಟು ಅನುಯಾಯಿಗಳು, ಅಭಿಮಾನಿಗಳು ಯಾರೂ ನನಗೆ ಗೊತ್ತಿಲ್ಲ. ನನಗೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ನಿನಗೆ ಕಾಂಗ್ರೆಸ್ ಪಕ್ಷದವರು ಒಳ್ಳೆ ಪೇಮೆಂಟ್ ಕೊಟ್ಟಿರಬೇಕಲ್ವಾ, ಒಳ್ಳೆ ಹಣ ಕೊಟ್ಟಿರಬೇಕಲ್ವಾ, ಅದಕ್ಕಾಗಿ ನೀನು ಈತನ ವಿರುದ್ಧವಾಗಿ ಮಾತನಾಡ್ತೀಯ ಹಾಗೆ ಹೀಗೆ ಅಂತ. ಅಪ್ಪ ಪುಣ್ಯಾತ್ಮರ, ನಮ್ಗೆ ಯಾವುದೇ ರಾಜಕೀಯ ಪಕ್ಷದವರು ₹1 ಹಣವನ್ನು ಕೊಟ್ಟಿಲ್ಲ, ನಮ್ಗೆ ಹಣದ ಅವಶ್ಯಕತೆಯೂ ಇಲ್ಲ. ಆತ ನಮ್ಮ ಧರ್ಮದ ವಿರುದ್ಧವಾಗಿ ಮಾತನಾಡ್ತಾ ಇದ್ದ. ಆತನ ನಿಜ ಬಂಡವಾಳವನ್ನು ಹೊರಗಡೆ ಹಾಕಬೇಕಾಗಿತ್ತು. ಅದೇನೋ ಹೇಳ್ತಾರಲ್ಲ, ಇರಲಾರದು ಇರುವೆ ಬಿಟ್ಕೊಂಡ್ರು ಅಂತಂದ್ಬಿಟ್ಟು ನನ್ನ ಪಾಡ ನಂದು ಯಾವುದೋ ಕೆಲಸದಲ್ಲಿ ನನ್ನ ವಿಚಾರಗಳಲ್ಲಿ ಬ್ಯುಸಿ ಆಗಿದ್ದೆ. ಆತ ಏನು ಮಾಡ್ದ, ನನ್ನ ವಿಡಿಯೋಗಳನ್ನ ಎತ್ಕೊಂಡು ನಾನೊಬ್ಬ ಹಿಂದೂ ವಿರೋಧಿ ಅಂತ ತೋರಿಸುವಂತಹ ಕೆಲಸವನ್ನು ಮಾಡ್ದ. ನಾನು ಹಾಗಾಗಿನೇ ಆತನ ಬಗ್ಗೆ ಒಂದಷ್ಟು ಜಾಸ್ತಿ ಕೇರ್ ತೆಗೆದುಕೊಂಡು ಒಂದಷ್ಟು ಜಾಸ್ತಿ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ದು. ಇಲ್ಲ ಅಂದಿದ್ದರೆ ಇಂಥವ್ರ ಬಗ್ಗೆ ಎಲ್ಲ ಜಾಸ್ತಿ ವಿಡಿಯೋಗಳನ್ನೇ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಒಂದು ವಿಡಿಯೋ ಅಥವಾ ಮ್ಯಾಕ್ಸಿಮಮ್ 2 ವಿಡಿಯೋ ಮಾಡಿಬಿಟ್ಟು ನಾವು ಬಿಟ್ಬಿಡ್ತಾ ಇದ್ದೆ. ನಮಗೆ ಯಾವುದೇ ರೀತಿಯಾದಂಥ ಹಣದ ಅವಶ್ಯಕತೆಯೂ ಇಲ್ಲ. ಅದರಲ್ಲೂ ಕಾಂಗ್ರೆಸ್ ಪಕ್ಷದವರು ನಮಗೆ ಹಣವನ್ನು ಕೊಡ್ತಾರೆ, ಅಯ್ಯೋ ಪ್ರಳಯ ಆಗೋಗ್ಬಿಡುತ್ತೆ ಅಂತ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಎಥಿಕಲ್ ಜರ್ನಲಿಸಮ್ ಅಂದರೆ ನಮಗೇನು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.